ಗಟ್ಟಿ ಸಮಾಜ ಬಾಂಧವರ ಕುಲಸ್ವಾಮಿ ಶ್ರೀ ಸೋಮನಾಥ ದೇವರು. ಇತಿಹಾಸ ಪ್ರಸಿದ್ಧ ಶ್ರೀ ಸೋಮನಾಥ ದೇವಸ್ಥಾನದಲ್ಲಿ ಗಟ್ಟಿ ಸಮಾಜದವರು ಆಡಳಿತ ನಡೆಸುತ್ತಿದ್ದ ಸಂದರ್ಭದಲ್ಲಿ ಲಾಸು ಎಂದು ಹೇಳಿ ಸಮಾಜದ ಮುಂದೆ ಅಳುತ್ತಿದ್ದರು ಎಂದು ದಿನಾಂಕ 3/3/2024 ಕೊಂಡಾಲ ದೈವಸ್ಥಾನದ ಘಟನೆಯ ಬಗ್ಗೆ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಹಾಲಿ ಮೂಡ ಅಧ್ಯಕ್ಷರಾದ ಹಾಗೂ ಅಂದಿನ ಸೋಮೇಶ್ವರ ಪಂಚಾಯತಿನ ಅಧ್ಯಕ್ಷರಾದ ಶ್ರೀ ಸದಾಶಿವ ಉಳ್ಳಾಳ್ರವರು ಹೇಳಿಕೆಯನ್ನು ನೀಡಿರುತ್ತಾರೆ. ಶ್ರೀ ಸೋಮನಾಥ ದೇವಸ್ಥಾನವನ್ನು ರಾಜ ಮಹಾರಾಜರ ಕಾಲದಿಂದಲೂ ವಿಜಯನಗರ ಸಾಮ್ರಾಜ್ಯ ಇರುವ ಸಂದರ್ಭದಲ್ಲೂ ರಾಣಿ ಅಬ್ಬಕ್ಕದೇವಿಯ ಆಳ್ವಿಕೆ ನಡೆಸುತ್ತಾ ಬಂದಿದ್ದು ಮತ್ತು ಇನ್ನಿತರ ಪ್ರತಿಷ್ಠಿತ ಸಮಾಜದವರು ಆಳ್ವಿಕೆ ನಡೆಸಿದ್ದು 1930ನೇ ಇಸವಿಯಿಂದ 1988ನೇ ಇಸವಿಯವರೆಗೆ ಗಟ್ಟಿ ಸಮಾಜದವರು ದೇವಸ್ಥಾನದ ಆಡಳಿತವನ್ನು ಹಾಗೂ ಕ್ಷೇತ್ರದಲ್ಲಿ ನಡೆಯುವ ಪಂಚಪರ್ವ ವಾರ್ಷಿಕ ಉತ್ಸವಗಳನ್ನು ಸಮಾಜದ ಜನರ ಸಹಕಾರದೊಂದಿಗೆ ಅತ್ಯಂತ ಸುಂದರವಾಗಿ ಶ್ರದ್ಧೆಯಿಂದ ಭಕ್ತಿಯಿಂದ ನಡೆಸಿಕೊಂಡು ಬರುತ್ತಿದ್ದರು. ಈ ಸಂದರ್ಭದಲ್ಲಿ ಒಂದು ಮುಡಿ ಅಕ್ಕಿಗೆ 25 ರೂಪಾಯಿ ಇದ್ದಂತಹ ಸಂದರ್ಭದಲ್ಲಿ ದೇವಸ್ಥಾನದಲ್ಲಿ ದೈನಂದಿನ ಪೂಜಾ ಕೈಂಕರ್ಯಗಳು ತೊಂದರೆಯಾಗದ ರೀತಿಯಲ್ಲಿ ಗಟ್ಟಿ ಸಮಾಜದ 9 ಮಾಗಣೆ ಸೀಮೆಯ ಪ್ರತಿ ಒಂದು ಮನೆಯಿಂದಲೂ ಒಂದು ಮುಷ್ಟಿ ಅಕ್ಕಿ, ಒಂದು ಕುಡ್ತೆ ಎಳ್ಳೆಣ್ಣೆಯನ್ನು ಸಮಾಜದ ಗುರುಸ್ಥಾನದಲ್ಲಿರುವ ನಾಯಿಗರು ಮೇಲ್ಡರುಗಳ ನೇತೃತ್ವದಲ್ಲಿ ಗುರಿಕಾರರುಗಳ ಸಹಕಾರದಿಂದ ಸಮಾಜ ಬಾಂಧವರು ಒಗ್ಗೂಡಿ ದೇವಸ್ಥಾನಕ್ಕೆ ಸಮರ್ಪಿಸಿ ಕುಲಸ್ವಾಮಿ ಶ್ರೀ ಸೋಮನಾಥ ದೇವರ ಮೇಲೆ ನಂಬಿಕೆಯನ್ನು ನಿರಂತರವಾಗಿ ಪಾಲಿಸಿಕೊಂಡು ಬಂದಿರುತ್ತಾರೆ. ಆದುದರಿಂದ ಶ್ರೀ ಸೋಮನಾಥ ದೇವರಿಲ್ಲದೆ ಗಟ್ಟಿ ಸಮಾಜವಿಲ್ಲ ಎಂಬ ನಂಬಿಕೆ ಗಟ್ಟಿ ಸಮಾಜ ಬಾಂಧವರ ಅನಿಸಿಕೆ ಆಗಿದೆ. ಆ ನಂಬಿಕೆಯ ಪ್ರಕಾರ ಇಂದಿಗೂ ಸಹ ದೇವರ ವಾರ್ಷಿಕ ಜಾತ್ರಾ ಸಂದರ್ಭಗಳಲ್ಲಿ ಗಟ್ಟಿ ಜಾತಿಯವರ ಮನೆಯಿಂದ ಮನೆವಂತಿಗೆ ಸಂಗ್ರಹಿಸಿ ಹೊರೆ ಕಾಣಿಕೆಯೊಂದಿಗೆ ದೇವಸ್ಥಾನಕ್ಕೆ ತೆರಳಿ ದೇವರ ಕೃಪೆಗೆ ಪಾತ್ರರಾಗಿರುವುದು ಇಡೀ ಹಿಂದೂ ಸಮಾಜಕ್ಕೆ ತಿಳಿದ ಸಂಗತಿಯಾಗಿರುತ್ತದೆ. ಮಾತ್ರವಲ್ಲದೆ ದೇವಸ್ಥಾನದ ಅಭಿವೃದ್ಧಿಯ ಬಗ್ಗೆ ಸದಾ ಉತ್ಸುಕತೆಯಿಂದ ಇದ್ದು ಶ್ರೀ ಸೋಮನಾಥ ದೇವರಿಗೆ ಬಂಗಾರದ ಕಂಕಣಿ, ಉತ್ಸವದ ಸಂದರ್ಭದಲ್ಲಿ ಉಪಯೋಗಿಸುತ್ತಿರುವ ಬೆಳ್ಳಿಯ ಪಲ್ಲಕ್ಕಿ, ದೈನಂದಿನ ಪೂಜಾ ಕಾರ್ಯಕ್ರಮಕ್ಕೆ ಸಂಬಂಧಿಸಿದ ಪರಿಕರಗಳು ಹಾಗೂ ಜೀರ್ಣೋದ್ಧಾರ ಸಮಯದಲ್ಲಿ ದೊಡ್ಡ ಮೊತ್ತದ ಸಹಕಾರವನ್ನು ನೀಡಿ ದೇವರ ಮೇಲೆ ನಂಬಿಕೆಯನ್ನು ಇಟ್ಟು ಅತ್ಯಂತ ಪ್ರಾಮಾಣಿಕೆಯಿಂದ ಭಕ್ತಿಯಿಂದ ಶ್ರದ್ಧೆಯಿಂದ ದೇವರ ಅನುಗ್ರಹಕ್ಕೆ ಪಾತ್ರರಾಗಿದ್ದೇವೆ. ಆದುದರಿಂದ ಸದಾಶಿವ ಉಳ್ಳಾಳ್ರವರು ಗಟ್ಟಿ ಸಮಾಜದ ಮಾಡಿರುವ ಆರೋಪ ಗಟ್ಟಿ ಸಮಾಜ ಬಾಂಧವರ ಲೋಪದಿಂದ ಆಗಿರುವುದಲ್ಲ, ನಮ್ಮ ಹಿಂದೂ ಬಾಂಧವರ ಕೆಲವು ವಿಕೃತ ಮನಸ್ಥಿತಿಯ ಜನರಿಂದ ಎಂದು ಹೇಳಲು ಈ ಮೂಲಕ ಇಚ್ಛಿಸುತ್ತೇವೆ. ಆದುದರಿಂದ ಸದಾಶಿವ ಉಳ್ಳಾಳ್ರವರು ದೇವಸ್ಥಾನದ ಅಂದಿನ ಆಡಳಿತದ ವಾಸ್ತವ ಸಂಗತಿಯನ್ನು ತಿಳಿದು ಪತ್ರಿಕಾ ಹೇಳಿಕೆ ನೀಡಿದ್ದರೆ ಅವರ ವ್ಯಕ್ತಿತ್ವಕ್ಕೆ ಸಲ್ಲುವ ಭೂಷಣ ಎಂದು ಈ ಮೂಲಕ ಹೇಳುತ್ತಾ ಪತ್ರಿಕಾಗೋಷ್ಠಿಯನ್ನು ಮುಗಿಸ್ತೇನೆ. ಏನಾದರೂ ಕೇಳಲಿಕ್ಕಿದ್ರೆ ಕೇಳ್ಬೋದು. ಯಾರು? ಅಲ್ಲಲ್ಲ, ಅವರು ಹೇಳಿದ್ದು ಗಟ್ಟಿ ಸಮಾಜದವರು ಒಂದು ಮಾತು ಹೇಳಿದರು, ನಾವು ಎಂಡೋಮೆಂಟ್ ಮಾಡಿದ್ದು ಒಳ್ಳೆಯದಾಯಿತು, ಗಟ್ಟಿ ಸಮಾಜದವರು ಯಾವಾಗಲೂ ಲಾಸ್ ಅಂತ ಕೂಗ್ತಿದ್ರು, ಅದರಲ್ಲಿ ಉಂಟು ಹೇಳ್ತಿದ್ರು, ಲಾಸ್ ಅಂತ ಹೇಳ್ತಿದ್ರು ಲಾಸ್. ಈಗ ಗೊತ್ತಾಯಿತು ನಮಗೆ ಆಗ ನಾವು ಎಂಡೋಮೆಂಟ್ ಮಾಡಿದ್ರಿಂದ ಒಳ್ಳೆಯದಾಯ್ತು ಅಂತ ಹೇಳಿದರು. ವ್ಯವಸ್ಥಾಪನಾ ಸಮಿತಿ ಬಂದ ನಂತರ ಅಭಿವೃದ್ಧಿ ಆಯಿತು. ನೀವು ಒಂದು ಊಹನೆ ಮಾಡಿ, ಸುಮಾರು 45 ವರ್ಷಗಳ ಹಿಂದೆ ಅಲ್ಲಿ ರುದ್ರಾಭಿಷೇಕಕ್ಕೆ ಎಷ್ಟು ಬರ್ತಿತ್ತು ಅಂತ ನೋಡಿ. 20 ಇಲ್ಲದಿರ 50 ಇಲ್ಲದಿರ 70 100 ರುದ್ರಾಭಿಷೇಕ ಬರ್ತಿತ್ತು. ಈಗಿನ ಒಂದು 10 ವರ್ಷದಲ್ಲಿ 1000ಕ್ಕಿಂತಲೂ ಮಿಕ್ಕಿ ರುದ್ರಾಭಿಷೇಕ ಬರ್ತದೆ. ಪರ ಊರಿಂದ ಭಕ್ತರು ಅಲ್ಲಿಗೆ ಬರ್ತಾರೆ. ಆಗ ಆದಾಯ ಜಾಸ್ತಿ ಆಗ್ತದೆ. ಒಂದು ಸಂದರ್ಭದಲ್ಲಿ ಆದಾಯ ಕಮ್ಮಿ ಇರುವ ಸಂದರ್ಭದಲ್ಲಿ ಗಟ್ಟಿ ಜಾತಿಯವರು ಕುಲಸ್ವಾಮಿ ಎಂದು ಆರಾಧಿಸಿ ಪ್ರತಿ ಒಂದು ಮನೆಗೂ ಹೋಗಿ, ನಮ್ಮ ಸಮಾಜದ ಪ್ರತಿಯೊಬ್ಬರ ಮನೆಗೆ ಹೋಗಿ ಒಂದು ಮುಷ್ಟಿ ಅಕ್ಕಿ ಮತ್ತು ಒಂದು ಕುಡ್ತೆ ಎಳ್ಳೆಣ್ಣೆಯನ್ನು ತಂದು
ನಾಯಿಗ ಮೇಳರ ಸಮ್ಮುಖದಲ್ಲಿ ದೇವಸ್ಥಾನಕ್ಕೆ ಸಮರ್ಪಿಸಿ ದೇವರ ಕೃಪೆಗೆ ನಾವು ಪಾತ್ರರಾಗಿದ್ದೆವು. ಇಷ್ಟು ಇದ್ದರೆ ನಮಗೆ ಸೋಮನಾಥನಿಲ್ಲದೆ ಸಮಾಜವಿಲ್ಲ ಅನ್ನುವಂಥ ಒಂದು ಭಾವನೆ ನಮ್ಮದು. ಹೀಗಿದ್ದರೂ ಸಹ ವಾಸವ ಸಂಗತಿ ತಿಳಿಯದೆ ಮೊನ್ನೆ ಅವರು ಅಳುತ್ತಿದ್ದರು ಅನ್ನೋ ಒಂದು ಹೇಳಿದ್ದು ನಮ್ಮ ಸಮಾಜದ ಹಿರಿಯರಿಗೆ ತುಂಬ ಬೇಸರ ಆಯಿತು. ಲಾಸ್ ಅಂತ ಹೇಳ್ತಿದ್ರು ಅಂತ ಅಂದರೆ ನಾವು ಕರೆಕ್ಟಾಗಿ ನಮ್ಮ ಹಿರಿಯರು ಕರೆಕ್ಟ್ ಲೆಕ್ಕ ಅಲ್ಲಿ ಆದಾಯ ಇರದ ಸಂದರ್ಭ ಇತ್ತು. ಈಗ ನಾನು ಸಹ ದೇವಸ್ಥಾನದಲ್ಲಿ 3 ವರ್ಷ ಆಡಳಿತ ಮಾಡಿದ್ದೇನೆ. ಆಗ ಯಾವ ರೀತಿ ಅಭಿವೃದ್ಧಿ ಆಗಿದೆ ಅಂತ ನಿಮಗೆಲ್ಲ ಗೊತ್ತಿಂತ ವಿಚಾರ ನಾವು ಹೇಳುವುದಿಲ್ಲ. ಆಗ ನಮ್ಮ ವೈಯಕ್ತಿಕ ವಿಚಾರ, ನಮ್ಮ ಹಿರಿಯರಿಗೆ ನಮ್ಮ ನಾಯಿಗ ಮೇಲ್ಡರ ಸಮ್ಮುಖದಲ್ಲಿ ಆ ದೇವಸ್ಥಾನ ಒಂದು ಅತ್ಯಂತ ಶ್ರದ್ಧಾಪೂರ್ವಕವಾಗಿ ಭಕ್ತಿಯಿಂದ ನಡೆಯುತ್ತಿತ್ತು. ಈಗ ಬೇರೆ ಬೇರೆ ಸಮಾಜದವರು ಆಡಳಿತ ಮಾಡ್ತಿದ್ರು. ರಾಜ ಮಹಾರಾಜರು, ಆಳೂಪಾರಸರು, ರಾಣಿ ಅಬ್ಬಕ್ಕ ದೇವಿ ಆ ದೇವಸ್ಥಾನ ಆಡಳಿತ ಮಾಡಿದ್ರು. ಅವರ ಮೇಲೆ ಅವರು ಪ್ರಶ್ನೆ ಮಾಡಲಿಲ್ಲ. ಗಟ್ಟಿ ಸಮಾಜದವರು ಭಾರಿ ಕಷ್ಟಪಡ್ತಿದ್ರು ಅಂತ ಹೇಳಿದರು. ನಮಗೆ ತುಂಬ ಬೇಸರ ಆಗಿದೆ. ಯಾಕೆಂತ ಹೇಳಿದ್ರೆ ನಾವು ವೈಯಕ್ತಿಕವಾಗಿ ನಾವೆಲ್ಲ ಸಮಾಜ ಹಿರಿಯರು. ಯಾಕೆಂತ ಹೇಳಿದರೆ ನಮಗೆ ಕೊಟ್ಟಂಥ ಅವರೊಂದು ಇದು ಅವರು ಕೂಗ್ತಿರ್ತಾರಂತ ಅವರು ಅಳುತ್ತಿದ್ದರೆ ಬೇಡ. ಬೇರೆಯವರು ನಮ್ಮ ಸಮಾಜ ಆಡಳಿತ ಮಾಡುವ ಮೊದಲಿನವರು ಏನಾದರೂ ಹೇಳಿದ್ದು ಅವರಿಗೆ ಗೊತ್ತುಂಟಾ? ಹಾಗಾದರೆ ಇಷ್ಟರವರೆಗೆ ಆ ದೇವಸ್ಥಾನ ಯಾವ ರೀತಿ ನಡೆದು ಬಂತು. ನೀವೆಲ್ಲಿ ಇತಿಹಾಸ ಪ್ರಸಿದ್ಧ ದೇವಸ್ಥಾನ, 1000 ವರ್ಷಗಳ ಇತಿಹಾಸ ಇರುವಂತಹ ದೇವಸ್ಥಾನ. ಆ ಸಂದರ್ಭದ ಅವರು ಮಾತಾಡಲಿಲ್ಲ. ಗಟ್ಟಿ ಜಾತಿಯವರನ್ನು ಮಾತ್ರ ಅವರು ಉಲ್ಲೇಖ ಮಾಡಿದ್ದು ಸರಿಯಾ ಅಂತ ನಮ್ಮ ಒಂದು ಅನಿಸಿಕೆ. ಬೇರೆಯವರು ಅದಕ್ಕಿಂತ ಮೊದಲು ಆಡಳಿತ ಮಾಡಿದವರು ತಪ್ಪು ಅವರು ಏನು ಮಾಡಿದ್ದಾರೆ ಅಂತ ಗೊತ್ತಿಲ್ಲ. ಅವರಿದ್ದು ಏನಾದರೂ ಅವರು ಒಟ್ಟಿಗೆ ಹಿಂದಿನ ಆಡಳಿತ ಮಾಡಿದವರೆಲ್ಲ ಬೇಸರ ವ್ಯಕ್ತಪಡಿಸಿದರು. ಹಾಗೆ ಹೇಳ್ತಿದ್ರು, ಹೀಗೆ ಹೇಳ್ತಿದ್ರು ಅಂತ ಹೇಳಿದರು. ಗಟ್ಟಿ ಸಮಾಜವನ್ನೇ ಒತ್ತು ನೀಡಿ ಹೇಳಿದ್ದು ನಮ್ಮ ಸಮಾಜಕ್ಕೆ, ಹಿರಿಯರಿಗೆ, ಮುಖ್ಯವಾಗಿ ನಮ್ಮ ಸಮಾಜದ ಗುರಿಕಾರರಿಗೆ ತುಂಬ ಬೇಸರವಂತ. ಆದ್ದರಿಂದ ನಾವೊಂದು ಸಮಾಜಕ್ಕೆ ತಿಳಿಸುವ ರೀತಿಯಲ್ಲಿ ನಾವು ಹೇಳಿದೆ, ಎಲ್ಲ ಇಡೀ ಹಿಂದೂ ಸಮಾಜಕ್ಕೆ. ಇನ್ನು ಮತ್ತೊಂದು ಹೇಳಿದರು, ನಾವು ದೇವಸ್ಥಾನವನ್ನು ಎಂಡೋಮೆಂಟಿಗೆ ಕೊಟ್ಟದ್ದು ಒಳ್ಳೆಯದಂತ ಅಂತ ಹೇಳಿದರು. ನಮ್ಮ ಹಿಂದೂ ದೇವಸ್ಥಾನಗಳನ್ನು ಎಲ್ಲ ಸರಕಾರಕ್ಕೆ ಹೋಗುವುದಾದರೆ ಇದಕ್ಕೆ ಅರ್ಥ ಬಾಕಿದ್ದು ಎಲ್ಲ ಇನ್ನು ಬಾಕಿ ಮಠ ಮಂದಿರಗಳ ವ್ಯವಸ್ಥೆ ಯಾವ ರೀತಿ ಓದಿತ್ತು? ಈ ರೀತಿಯ ನಾವೆಲ್ಲ ಗುಂಪುಗಾರಿಕೆ ಮಾಡಿ ಒಂದು ಅತ್ಯಂತ ವ್ಯವಸ್ಥೆಯಿಂದ ನಡೆಯುವಂಥ ದೇವಸ್ಥಾನಗಳನ್ನು, ಎಲ್ಲ ದೇವಸ್ಥಾನಗಳನ್ನು ಸರಕಾರಕ್ಕೆ ನಾವು ಕೆಲವು ಒಪ್ಪಿಸುವುದಾದರೆ ಇದು ನೀವು ಸರಿಯಾ ಅಂತ ಅವರು ಹೇಳಿದ ಪ್ರಕಾರ ಹೇಳಿದ್ರಲ್ಲ, ನಾವು ಒಳ್ಳೇದಾಯ್ತು ಅಂತ ಈಗ ಅನಿಸ್ತದೆ ಅಂತ ಹೇಳಿದ್ರಲ್ಲ ಅವರು. ಈಗ ಅದು ಬೇಸರ ಆಗುದು. ನಾವು ನಮ್ಮ ಶ್ರದ್ಧಾ ಭಕ್ತಿಯಿಂದ ಮಾಡ್ತಾ ಇದ್ದೇವೆ. ಹೀಗಿದ್ದರೂ ಸುಗ ಗಟ್ಟಿ ಸಮಾಜದ ಪ್ರತಿ ಒಂದು ಮನೆಯಿಂದ ಮನೆವಂತಿಗೆಯನ್ನು ಪ್ರತಿ ವರ್ಷ ನಾವು ದೇವಸ್ಥಾನಕ್ಕೆ ಒಪ್ಪಿಸಿ ರಸೀದಿ ಪಡಿತೇವೆ. ಪ್ರತಿಯೊಂದು ಮನೆಯಿಂದಲೂ ಮನೆವಂತಿಗೆ ಬರ್ತದೆ. ಈಗ ಸಹ ಅನಾದಿ ಕಾಲದಿಂದಲೂ ಪರಂಪರಾಗತವಾಗಿ ನಮ್ಮ ಹಿರಿಯರು ನಡೆಸಿಕೊಂಡು ಪಾಲಿಸಿಕೊಂಡು ಬಂದಂತಹ ವ್ಯವಸ್ಥೆ ಉಂಟಲ್ಲ, ಈಗಲೂ ನಾವು ಸೋಮೇಶ್ವರ ದೇವಸ್ಥಾನದಲ್ಲಿ ನಾವು ತೋರಿಸ್ತಾ ಇದ್ದೇವೆ. ಅತ್ಯಂತ ಶ್ರದ್ಧೆಯಿಂದ ಭಾಗವಹಿಸಿ ಜಾತ್ರಾ ಉತ್ಸವದಲ್ಲಿ ನಾಯಿಗ ಮೇಲ್ಡರ ಸಮ್ಮುಖದಲ್ಲಿ ಅತ್ಯಂತ ಶ್ರದ್ಧೆಯಿಂದ ನಮ್ಮ ಸಮಾಜದಲ್ಲಿ ಯಾವುದೇ ಒಂದು ಶುಭ ಕಾರ್ಯ ಆಗುವುದಾದರೂ ಸಹ ನಾಯಿಗ ಮೇಲ್ಡರ ಮುಖಾಂತರ ದೇವಸ್ಥಾನಕ್ಕೆ ತೆರಳಿ, ಗುರಿಕಾರರ ಸಮ್ಮುಖ ತೆರಳಿ ಅಲ್ಲಿ ಸೋಮನಾಥನ ಪ್ರಸಾದವನ್ನು ಸ್ವೀಕರಿಸಿ ಅದನ್ನು ಧಾರೆಗಿಂಡೆಗೆ ಹಾಕಿ ಧಾರೆ ಎರೆದು ನೆರವೇರಿಸಿಕೊಡುವಂತಹ ಒಂದು ವ್ಯವಸ್ಥೆ ಗಟ್ಟಿ ಸಮಾಜದಲ್ಲಿ ಮಾತ್ರ ಇರುವುದೇ ವಿನ ಬೇರೆ ಯಾವ ಸಮಾಜದಲ್ಲಿ. ಇದು ನಾವು ಗಟ್ಟಿ ಸಮಾಜದವರು ಸೋಮನಾಥ ದೇವರ ಮೇಲೆ ಇಟ್ಟ ನಂಬಿಕೆಗೆ ಅದೊಂದು ಸಾಕ್ಷಿ ಅಂತ ಎಂದು ನಾವು ಇಚ್ಛಿಸ್ತೇವೆ. ಹೀಗಿದ್ದರೂ ಸಹ ನಮ್ಮ ಮೇಲೆ ಅವಳು ಆ ಸಂದರ್ಭದಲ್ಲಿ 1 kg ಅಕ್ಕಿಗೆ ಎಷ್ಟಿತ್ತು, ಈಗ ಎಷ್ಟುಂಟಂತ ಅದು ಅವರು ವಾಸವ ಸಂಗೀತ ತೆರಿಬೇಕಿತ್ತು. ಒಂದು ಅಲ್ಲಿ ನೈವೇದ್ಯ ಮಾಡಲಿಕ್ಕೆ ಹಣ ಇರಲಿಲ್ಲ. ನೀವೊಂದು 50 ವರ್ಷಕ್ಕಿಂತ ಕೆಳಗೆ ಹೋದರೆ ನೈವೇದ್ಯ ಮಾಡಲಿಕ್ಕೆ ಅಲ್ಲಿ ಇರಲಿಲ್ಲ. ಅದು ನೀವು ಬೇಕಾದರೆ ಅಲ್ಲಿ ಹಿಂದಿನಿಂದ ಒಂದು 75 ವರ್ಷಕ್ಕಿಂತ ಹಿಂದೆ ಇದ್ದರೆ ಅವರ ಹತ್ರ ಕೇಳಿದರೆ ಗೊತ್ತಾಗ್ತದೆ. ಇಂಥ ಒಂದು ಆರೋಪ ಸಮಾಜದ ಮೇಲೆ, ನಮ್ಮ ಗಟ್ಟಿ ಸಮಾಜದ ಮೇಲೆ ಹಾಕಬಾರ್ದಿತ್ತು ಅಂತ ಹೇಳೋ ಒಂದು ನಿಮಗೆ ಒಂದು ತಿಳುವಳಿಕೆ ಅಷ್ಟೇ. ಮಂಡಲ ಪ್ರಧಾನ ಹೇಗೆ ಸರ್? ನಮ್ಮ ಸಮಾಜದ ಕಿರಿಯರಿಗೆ ಮತ್ತು ಯುವಜನರಿಗೆ ಅವರು ಬೇಸರ ಆಗಿದೆ. ಈಗ ಈ ಮಾಧ್ಯಮದಲ್ಲಿ ಇದರಲ್ಲಿ ವಾಟ್ಸಪ್ನಲ್ಲಿ ನಮ್ಮ ಯೂಟ್ಯೂಬ್ನಲ್ಲಿ ಎಲ್ಲ ಬರುವಾಗ ಈಗ ಅಮೇರಿಕಾ ಲಂಡನ್ನಿಂದ ನಮಗೆಲ್ಲ ಫೋನ್ ಬರ್ತದೆ. ನಿಮ್ಮ ಎಂತ ಮರ್ರೆ ಅಲ್ಲಿ ಎಲ್ಲ ನೀವೆಲ್ಲ ವ್ಯವಸ್ಥೆ ಎಲ್ಲ ಸರಿ ಮಾಡಲಿಲ್ಲ ಅಂತ ಹೇಳ್ತಾ ಇದ್ದಾರೆ. ಆಗ ಈಗಿನ ಮಕ್ಕಳಿಗೆಲ್ಲ ಬೇಸರ ಆಗಿದೆ.
ಸಮಾಜವನ್ನು ಮತ್ತೆ ನಮ್ಮ ಹೋರಾಟ ಅಂತ ಹೇಳಿದರೆ ನಮಗೆ ಅಲ್ಲಿ ಪುನಃ ಅಧಿಕಾರ ಕೊಡಿ ಅಂತ ನಾವು ಹೋರಾಟ ಅಲ್ಲ. ನಿಂದಕರು ನಿಂದನೆ ಮಾಡಬಾರ್ದು, ಯಾವುದೇ ಒಂದು ಸಮಾಜವನ್ನು ಬೊಟ್ಟು ಮಾಡಿ ನಿಂದನೆ ಮಾಡಬಾರ್ದು ಅಂತ ಒಂದು ಕಳಕಳಿ ಅವರಲ್ಲಿ ಒಂದು ವಿನಂತಿ ಅಲ್ಲ, ಅವರು ಈ ವಿಚಾರವನ್ನು ಮನದಟ್ಟು ಮಾಡಿಕೊಳ್ಬೇಕು. ಅಲ್ಲಲ್ಲ, ಅವರು ಹೇಗೆ ಹೇಳಿಕೆ ಕೊಟ್ಟಿದ್ದಾರೆ ಅದು ನನಗೆ ಕರೆಕ್ಟ್ ಗೊತ್ತಿರದೆ ನಾನು ಕೊಟ್ಟದಂತ ಅವರು ಹೇಳಿದರೆ ಸಾಕು, ಆಗ ನಮಗೆ ಸಮಾಜಕ್ಕೆ ಮತ್ತೆ ಅವರಿಗೆ ಒಂದು ಇದಾಗ್ತದೆ. ಕ್ಷಮೆ ಕೇಳಬೇಕು ಸಮಾಜದ ಕ್ಷಮೆ ಕೇಳಬೇಕು. ನಾನು ಗೊತ್ತಿಲ್ಲದೆ ಇಂಥ ಹೇಳಿಕೆ ನೀಡಿದ್ದೇನೆ, ನಾನು ಗೊತ್ತಿಲ್ಲದೆ ಇಂಥ ಹೇಳಿಕೆ ನೀಡಿದ್ದೇನೆ, ಗಟ್ಟಿ ಸಮಾಜದ ಹತ್ರ ಕ್ಷಮೆ ಕೇಳಬೇಕು. ಕ್ಷಮೆ ಕೇಳದಿದ್ದರೆ ನಮ್ಮ ಇಡೀ ಸಮಾಜ ಸೇರಿ ಏನು ಬೇಕೋ ಅದನ್ನು ಮಾಡಲಿಕ್ಕೆ ನಾವು ಮಾಡ್ತೇವೆ. ಅವರ ಮನೆಯಲ್ಲಿ ಹೋಗಿ ಪ್ರತಿಭಟನೆ ಮಾಡ್ತೇವೆ, ಇಲ್ಲವೇ ಅವರಿಗೆ ಸಂಬಂಧಪಟ್ಟ ಯಾವುದವರ ಕಚೇರಿಗಳಿಲ್ಲಿ ಅಲ್ಲಿ ಹೋಗಿ ನಾವು ಇಡೀ ಗಟ್ಟಿ ಸಮಾಜ ಪ್ರತಿಭಟನೆ ಮಾಡ್ತೇವೆ. ಅದು ಮುಂದಿನ ವಿಚಾರ. ನಾವೆಲ್ಲ ಅವರು ಪ್ರತಿಕ್ರಿಯೆ ನೀಡ್ತಾರಂತ ನೋಡ್ತೇವೆ. ಒಂದು ವೇಳೆ ಅವರು ಏನು ಹೇಳಿದರೆ ಸಮಾಜ ಬಾಂಧವರನ್ನೆಲ್ಲ ಸೇರಿಸಿ ಒಂದು ನಿರ್ಣಯ ಮಾಡಿ ನಮಗೆ ಅದಕ್ಕೆ ವಿಚಾರವನ್ನು ತಿಳಿಸ್ತೇವೆ. ನಾವು ಸೋಮನಾಥನ ಭಜಕರಲ್ಲದೆ ಬಂಜಕರಲ್ಲ. ನಾವು ಸೋಮನಾಥನ ಭಕ್ತರಲ್ಲದೆ ಬಂಜಕರಲ್ಲ. ಆದ್ರಿಂದ ದಯವಿಟ್ಟು ಅವರು ಹೇಳಿದ ಮಾತನ್ನು ಅವರು ವಾಪಸ್ ತಗೊಳ್ಬೇಕು ಅಂತ ನಾವು ಕೇಳ್ತೇವೆ. ವಾಪಸ್ ತಗೊಳ್ಬೇಕು, ಪ್ಲಸ್ ಮತ್ತೆ ಸಮಾಜದ ಅಪಾಲಜಿ ಕೇಳಬೇಕು ಅವರು ದಯವಿಟ್ಟು. ಯಾಕಂತ ಹೇಳಿದ್ರೆ ಅವರೊಂದು ಒಳ್ಳೆ ವ್ಯಕ್ತಿತ್ವದ ವ್ಯಕ್ತಿ, ಎಲ್ಲ ಸಮಾಜದ ನಮ್ಮ ಗಟ್ಟಿ ಸಮಾಜದ ಮಧ್ಯದಲ್ಲೇ ಇರುವವರು. ಅವರು ಅದನ್ನು ತಿಳ್ಕೊಂಡು ಮಾತಾಡಬೇಕು. ಅದನ್ನು ಬಿಟ್ಟು ಅವರು ಈ ರೀತಿ ಯಾವುದೋ ಒಂದು ದೇವಸ್ಥಾನದಲ್ಲಿ ನಡೆದ ಘಟನೆ ಬಗ್ಗೆ, ದೈವಸ್ಥಾನದಲ್ಲಿ ನಡೆದ ಘಟನೆ ಬಗ್ಗೆ ಅದನ್ನು ಮೆಲುಕು ಹಾಕಿಕೊಂಡು ಅದಕ್ಕೆ ಇದನ್ನು ತಾಳೆ ಆಡಿಕೊಡಿಸುವುದು ಭಾರಿ ಒಂದು ವಿಷಾದಕರ ಸಂಗತಿಯಾಗಿದೆ ನಮಗೆ. ಆದ್ರಿಂದ ನಮ್ಮ ಗಟ್ಟಿ ಸಮಾಜದ ಎಲ್ಲ ಸಣ್ಣದಿಂದ ಹಿಡಿದು ದೊಡ್ಡವರವರೆಗೆ ಎಲ್ಲ ಹಿರಿಯರಿಂದ ಸಣ್ಣ ಮಕ್ಕಳವರೆಗೆ ಎಲ್ಲರಿಗೂ ಇದರ ಬಗ್ಗೆ ಭಾರಿ ಒಂದು ಖೇದವಾಗಿದೆ. ಅದರಿಂದಾಗಿ ದಯವಿಟ್ಟು ಮುಂದಕ್ಕೆ ಯಾರೇ ಆಗಲಿ ಈ ಹೇಳಿಕೆಯನ್ನು ಇಂಥ ರೀತಿಯಲ್ಲಿ ಕೊಡುವಾಗ ಅವರು ಆಲೋಚಿಸಿ ಕೊಡಬೇಕಂತ ನಾನು ನಿಮ್ಮ ಪರವಾಗಿ ಕೇಳ್ಕೊಳ್ತಾ ಇದ್ದೇವೆ. ಇಲ್ಲ, ಅದರ ಬಗ್ಗೆ ನಮಗೆ ನೋಡಿ, ದಯವಿಟ್ಟು ನಾವು ದೇವಸ್ಥಾನದ ಬಗ್ಗೆ ಮಾತಾಡುವುದಿಲ್ಲ. ನಮ್ಮ ಆಡಳಿತದ ಅವಧಿಯಲ್ಲಿ ಸದಾಶಿವ ಉಲ್ಲಾಲ್ ಮಾಡಿದ ಆರೋಪಕ್ಕೆ ನಾವು ಉತ್ತರವಿನ ದೇವಸ್ಥಾನದ ಅದಕ್ಕೆ ಮ್ಯಾನೇಜ್ಮೆಂಟ್ ಉಂಟು ಮತ್ತು ಅದಕ್ಕೆ ಸರ್ಕಾರ ಉಂಟು, ಅದು ನೀವು ಅವರಲ್ಲಿ ಕೇಳಬೇಕೆ ವಿನ ನಮಗೆ ಅದು ಗೊತ್ತಿಲ್ಲ. ನಾವು ಏನಾದರೂ ಇದ್ದರೆ ಸೇವೆ ಮಾಡುವಂಥವ್ರು ಗಟ್ಟಿ ಸಮಾಜವರು. ಮತ್ತೊಬ್ಬರ ನಾವು ಬ್ರಹ್ಮಕಲಶಕ್ಕೂ ಕೊಟ್ಟಿದ್ದೇವೆ, ಅಲ್ಲಿ ಬಂಗಾರದ ಕಣ್ಕಣಿ ಕೊಟ್ಟಿದ್ದೇವೆ, ಬೆಳ್ಳಿಯ ಪಲ್ಲಕ್ಕಿ ಕೊಟ್ಟಿದ್ದೇವೆ. ದೇವಸ್ಥಾನಕ್ಕೆ ಅಗತ್ಯ ಇರುವ ಎಲ್ಲ ಪರಿಕರಗಳನ್ನು ನಾವು ಅತ್ಯಂತ ಶ್ರದ್ಧೆಯಿಂದ, ಭಕ್ತಿಯಿಂದ, ನಂಬಿಕೆಯಿಂದ ಪ್ರತಿ ವರ್ಷ ನಾಯಿಗ ಮೇಲ್ಡರ ಮುಖಾಂತರ ಸಲ್ಲಿಸುತ್ತಾ ಅವರ ಅನುಗ್ರಹಕ್ಕೆ ಪಾತ್ರರಾಗ್ತಿದ್ದೇವೆ ಅಷ್ಟೇ. ನಮಗೆ ಬೇರೆ ವಿಚಾರ ನಮಗೆ ಬೇಡ. ಈಗ ಮೊನ್ನೆ ಅವರು ಮಾತಾಡಿದ್ದು ನಮ್ಮ ಕೊಂಡಾನ ದೇವಸ್ಥಾನದಲ್ಲಿ ಆದಂಥ ಒಂದು ಸ್ವಲ್ಪ ಕಟಿಬಿಟಿಯಲ್ಲಿ ಅವರು ಮಾತಾಡಿದ್ದು. ಈಗ ನಮ್ಮನ್ನು ಅವರು ಮಾಡಿದ್ದಕ್ಕೆ ನಾವು ಮಾಡಿ, ಇಲ್ಲದಿದ್ದರೆ ನಾವು ಯಾವ ವಿಚಾರಕ್ಕೂ ಹೋಗುವುದಿಲ್ಲ ಗಟ್ಟಿ ಸಮಾಜದವರು. ನಾವು ಆಯಿತು ನಮ್ಮಷ್ಟಿಗೆ ನಮ್ಮ ಕೆಲಸಗಳನ್ನು ಮಾಡ್ತಾ ಇದ್ದೇವೆ ಅಷ್ಟೇ.